ಇನ್ನು ನಟ ದರ್ಶನ್ಗೆ ಕೊನೆಗೂ ಬೇಲ್ ಸಿಕ್ಕಿದೆ. ಅದರ ಬಗ್ಗೆ ಇವತ್ತು ಕಿಚ್ಚ ಸುದೀಪ್ ಕೂಡ ಮಾತಾಡಿದರು. ಅಲ್ಲು ಅರ್ಜುನ್ ವಿಷಯದಲ್ಲಿ ಏನೆಲ್ಲ ತಪ್ಪಾಗಿದೆ ಅಂತ ಕೂಡ ವಿವರಿಸಿದರು. ರಿಪಬ್ಲಿಕ್ ಕನ್ನಡಕ್ಕೆ ನಡೆದಂಥ ವಿಶೇಷ ಸಂದರ್ಶನ ಕಿಂಗ್ ಕಿಚ್ಚಾದಲ್ಲಿ ಈ ಹೇಳಿಕೆಯನ್ನು ಕೊಟ್ಟರು ಸುದೀಪ್. ಕೇಳಿಸ್ಕೊಂಡು. ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಕರುನಾಡ ಕಿಚ್ಚ. ಸ್ನೇಹಿತ ದರ್ಶನ್ ಬಗ್ಗೆ ಸುದೀಪ್ ಮನದಾಳ. ಕನ್ನಡ ಚಿತ್ರರಂಗದ ಮತ್ತೋರ್ವ ನಟ ದರ್ಶನ್ ಅವರಿಗೆ ರೆಗ್ಯುಲರ್ ಬೇಲ್ ಸಿಕ್ತು 7 ತಿಂಗಳ ನಂತರ. ಅಲ್ಲ, ಜೊತೆಗೆ ಇದ್ದರು ಒಂದು ಟೈಮಲ್ಲೆಲ್ಲ. ಈ ಸಂದರ್ಭದಲ್ಲಿ ನಿಮ್ಮ ಒಂದು ಅಭಿಪ್ರಾಯ ನಮಗೆ ಭಾಳ ಮುಖ್ಯ. ಸರ್, ಅವತ್ತು ಹೇಳಿದ್ದೆ, ಇವತ್ತು ಹೇಳಿದ್ದೆ, ನಾವು ಲಾ ಅಲ್ಲ. ಕರೆಕ್ಟ್ ಲಾಗೆ ಅದರ ಪ್ರಕರಣ, ಅದು ಒಂದು ರೀತಿ ಇದೆ, ದಾರಿ ಇದೆ, ಹೋಗೋ ದಾರಿಗಳಿದ್ದಾವೆ. ಅವತ್ತು ನಾವು ಕ್ವಶನ್ ಮಾಡೋಕ್ಕಾಗಿಲ್ಲ, ಇವತ್ತು ನಾವು ಕ್ವಶನ್ ಮಾಡಬಾರ್ದು ಸರ್. ಇದರಲ್ಲಿ ಅವ್ರ ಜೀವನದಲ್ಲಿ ನಾವು ಭಾಗಿನೇ ಆಗಿಲ್ಲ. ಏನು ನಡೀತು ನನಗೆ ಗೊತ್ತಿಲ್ಲ. ಅವತ್ತು ನಾನೊಂದು ಮಾತು ಹೇಳಿದ್ದೆ, ಜವಾಬ್ದಾರಿಗಳಂತ ಬಂದಾಗ ಎಲ್ಲೆಲ್ಲಿ ಏನೇನು ನಡಿಬೇಕೋ ನಡಿಲೇಬೇಕಾಗುತ್ತೆ. ಚಿತ್ರರಂಗಕ್ಕೆ ಕರ್ಕೊಂಬಂದು ಅಭಿಪ್ರಾಯಗಳನ್ನ ಕೇಳಿ ಎಲ್ಲಾರನ್ನೂ ತಗ್ಗಿಸಾಗುತ್ತಪ್ಪ. ಯಾಕಂದ್ರೆ ಎಷ್ಟೋ ಜನಕ್ಕೆ ಉತ್ತರಗಳು ಕೊಡೋಕ್ಕಾಗಲ್ಲ. ಅಲ್ಲು ಅರ್ಜುನ್ ಬಗ್ಗೆ ಸುದೀಪ್ ಪ್ರೀತಿ. ನೀವು ತೆಲುಗು ಚಿತ್ರರಂಗದಲ್ಲೂ ಕೂಡ ಭಾಳ ದೊಡ್ಡ ಹೆಸರು ಮಾಡೋದಂಥವ್ರು, ಇನ್ನೂ ಮಾಡಲಿಕ್ಕಿದೆ. ಅಲ್ಲು ಅರ್ಜುನ್ ಅವ್ರದ್ದು ಒಂದು ಅರೆಸ್ಟ್ ಆಯಿತು, ಒಂದು ಅಭಿಮಾನಿಯ ಒಂದು ಸಾವಿಗೆ ಕಾರಣವಾಗಿ. ಅದರದ್ದೊಂದು ಅಭಿಪ್ರಾಯ ಬೇಕು. ನಡೆದಿದ್ದು ತುಂಬ ತಪ್ಪು ಸರ್. ಆ್ಯಕ್ಚುಲಿ ಅದು ಆಗಬಾರ್ದಿತ್ತು. ಯಾಕಂದರೆ ಒಬ್ಬರು ಮನೆಯದು ಲಾಸು ಯಾರು ಅದನ್ನು ಫೀಲ್ ಮಾಡೋಕ್ಕಾಗಲ್ಲ. ಬಟ್ ಇಟ್ ವಾಸ್ ನಾಟ್ ಡಿಸೈನ್ಡ್. ನೋ ಸರ್, ಇಟ್ ವಾಸ್ ನಾಟ್ ಡಿಸೈನ್ಡ್. ಯಾರು ಈ ಒಂದು ದೊಡ್ಡ ಹಿಟ್ ಆದಾಗ ಒಂದು ಖುಷಿಯಲ್ಲಿ ಥಿಯೇಟ್ರಿಗೆ ಹೋಗ್ತಾರೆ, ಏನೋ ಮಾಡ್ತಾ ಇರ್ತಾರೆ. ಯಾರು ಅದನ್ನು ಡಿಸೈನ್ ಮಾಡಲ್ಲ, ಅಥವಾ ಯಾರು ಈ ಥರ ಆಗಲಿ ಅಂತ ಆಸೆನೂ ಪಡೋದಿಲ್ಲ. ಅಥವಾ ಅದು ಸ್ಟ್ಯಾಂಪೀಡಲ್ಲಿ ಹೋದಾಗ ಅವ್ರುಗಳು ಯಾರೋ ಕೊಲೆ ಮಾಡೋಕ್ಕೆ ಯಾರೂ ಹೋಗಿಲ್ಲ. ಇದೊಂದು ಕೆಟ್ಟ ಸಿಚುವೇಶನ್ ಸರ್. ಎಲ್ಲರ ಅವ್ರ ಅಷ್ಟು ಜನದ ಲೈಫಲ್ಲಿ ಒಂದು ಕೆಟ್ಟ ಸಿಚುವೇಶನ್. ಅದು ಆಗಬಾರ್ದಿತ್ತು. ಏನಾಗುತ್ತೆ, ಅವ್ರನ್ನ ಹೊಣೆ ಇಟ್ಕೊಂಡು ಅವ್ರಿಗೆ ತಪ್ಪು, ಅವ್ರದ್ದೇ ತಪ್ಪು ಅನ್ನೋದು ತಪ್ಪಾಗುತ್ತೆ. ಬಟ್ ಇದನ್ನ ನೋಡಿ ನಾವುಗಳು ಪಾಠ ಕಲ್ತಿಲ್ಲ ಅಂದ್ರೂ ತಪ್ಪಾಗುತ್ತೆ. ನರೇಂದ್ರ ಮೋದಿಗೆ ಜೈ ಎಂದ ಸುದೀಪ್. ಸರ್, ಟೆಸ್ಟ್ ಕ್ರಿಕೆಟ್, ಒನ್ ಡೇ ಇಂಟರ್ನ್ಯಾಷನಲ್ ಅಂತ ಇತ್ತು. ಆಮೇಲೆ T20 ಬಂತು ಸರ್. ಇದಿಷ್ಟು ಮಧ್ಯದಲ್ಲಿ IPL ಅಂತ ಸ್ಟಾರ್ಟ್ ಮಾಡಿ ಎಲ್ಲಾರನ್ನೂ ಸೇರಿ ಯಾವ್ಯಾವ ಊರಿಗೋ ಯಾವ್ಯಾವ ರಾಜ್ಯಕ್ಕೋ ಎಲ್ಲೆಲ್ಲ ಹಾಕಿದಾಗಲೂ ಅಲ್ಲೊಂದು ಗೊಂದಲ ಬಂತು. ನಮ್ಮ ಅನಿಲ್ ಕುಂಬ್ಳೆ ಹೋಗಿ ಅಲ್ಲಿ ಆ ದೇಶಕ್ಕೆ ಆ ಸ್ಟೇಟಿಗೆ ಆಡಿದ್ರೆ ಹೆಂಗೆ, ವಿರಾಟ್ ಕೊಹ್ಲಿ ಡೆಲ್ಲಿ ಅವ್ರ ಮುಂದೆ ಕರ್ನಾಟಕಕ್ಕೆ ಆಡಿದ್ರೆ ಹೆಂಗೆ, ಚಾನ್ಸ್ ಇಲ್ಲ, ಇದು ಓಡೋದೇ ಇಲ್ಲ ಅಂತ ನಡೀತು. ಓಡ್ತು. IPL ಓಡ್ತು ಅಂದಮೇಲೆ ಇದು ಓಡದೇ ಇರೋದಕ್ಕೆ ನನಗೇನು ಡೌಟೇ ಇಲ್ಲ ಸರ್. ಓಡ್ಬೋದೇನೋ, ಚೆನ್ನಾಗಿ ಆಗ್ಬೋದೇನೋ. ಒಂದು ಎಕ್ಸ್ಪೆರಿಮೆಂಟ್ ತಪ್ಪಲ್ಲ. ತಾಯಿ ತೀರಿಕೊಂಡಾಗ ಕಿಚ್ಚ ಏನ್ ಮಾಡ್ತಿದ್ರು? ನಾರ್ಮಲಿ ಹುಡ್ಕೋದು ಅವ್ರ ಮೆಸೇಜ್. ನಾನು ಫುಲ್ ಮೆಸೇಜಸ್ ಒಂದು 5-6 ಬಂದಿರುತ್ತೆ. ಫುಲ್ ಕೆಳಗೆ ಹೋಗಿ ನೋಡೋದು ನಮ್ಮ ತಾಯಿದು ಫಸ್ಟ್ ಕೆಳಗೆ 4:15 ಗಂಟೆ 5 ಗಂಟೆ ಡೆಲಿವರ್ ಆಗಿರುತ್ತಲ್ಲ, ಅದು ಬಂದಿರಲಿಲ್ಲ. ಸೊ ನಾನು ಏನಿದು ಅಂದ್ಬಿಟ್ಟು ಆಯಿತು ಪರವಾಗಿಲ್ಲ, ಏನೋ ಮೋಸ್ಟ್ಲಿ ಮೈಗ್ರೇನ್ ಆಗಿರಬೇಕು, ಆಮೇಲೆ ಮಾತಾಡೋಣ ಅಂತ ನಾನು ಗುಡ್ ಮಾರ್ನಿಂಗ್ ಕಳಿಸಿದ್ದೀನಿ. ಇನ್ನೇನು ವೇದಿಕೆ ಹತ್ತಬೇಕು. ಆವಾಗ ನಮ್ಮ ಅಕ್ಕನ ಫೋನ್ ಬಂತು, ಸ್ವಲ್ಪ ಹುಷಾರಿಲ್ಲ, ಹಾಸ್ಪಿಟ್ಲಿಗೆ ಕರ್ಕೊಂಬಂದಿದ್ದೀವಿ, ಸ್ವಲ್ಪ ಹೀಗಿದೆ ಕಣೋ, ಏನೋ ಗೊತ್ತಾಗ್ತಾಯಿಲ್ಲ. ನಾನು ಎಲ್ಲ ಡಾಕ್ಟರ್ಸ್ಗಳಿಗೂ ಫೋನ್ ಮಾಡಿ ಕೆಲವರು ದೊಡ್ಡವರಿಗೆಲ್ಲ ಅಲ್ಲಿ ಕಳಿಸಿ ವೇದಿಕೆ ಹತ್ತೀನಿ. ವೇದಿಕೆ ಹತ್ತಿ ಮಧ್ಯಾಹ್ನ ಒಂದು ಬ್ರೇಕ್ ಆಗೋಷ್ಟೊಳಗಡೆ ಮತ್ತೆ ಬರ್ತೀನಿ. ಇಲ್ಲ, ಸ್ವಲ್ಪ ಇದಾಗಿದೆ, ಗೊತ್ತಾಗ್ತಾಯಿಲ್ಲ, ಏನು ಮಾಡಬೇಕು ಅಂದ್ಬಿಟ್ಟು ಸ್ವಲ್ಪ ಭಯ ಆಗ್ತದೆ, ನೀನು ಬಂದ್ಬಿಡು ಇಲ್ಲಿ ಹಾಗೆ ಅಂದರು. ನಂದೇ ಇನ್ನೊಂದೇನಾಯ್ತು, ಆ ಟೈಮಲ್ಲಿ ಆಲ್ರೆಡಿ ಎಪಿಸೋಡ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಅಲ್ಲಿ ಬೆಂಕಿ ತುರಿತದೆ. ಮಧ್ಯದಲ್ಲಿ ಬಿಟ್ಬಿಟ್ರೆ ಎಲ್ಲರೂ ಹಾಳಾಗೋಗ್ಬಿಡ್ತಾರೆ. ಫಿನಿಶ್ ಮಾಡಲೇಬೇಕು. ನಾನು ಹೋಗೋಷ್ಟೊಳಗೆ ಸೆಡೇಷನ್ಗೆ ಹೋಗ್ಬಿಟ್ಟಿದ್ರು ಅವರು. ಅಲ್ಲಿ ತುಂಬ ನೋವಾಯ್ತು ಅವ್ರನ್ನ ಆ ಥರ ನೋಡಿ. ಹೊರಗಡೆ ಹೋಗಿ ಬಂದಾಗ ಯಾವತ್ತೂ ಒಂದು ದೃಷ್ಟಿ ತೆಗೆಯುವ ಒಂದು ಅಭ್ಯಾಸ ಇತ್ತಂತಲ್ಲ? ಹೌದು. ತೂನಾಯಿಯನ್ನವ್ರೆ ಅವರು. ಹೆಂಗೆ ತೂನಾಯಿಯನ್ನವರು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ತೂನಾಯಿ ಅಂದ್ಬಿಟ್ಟು ಕುತೂಹಲಿ ಅಂತ ಬಿಟ್ಟು ದೃಷ್ಟಿ ತೆಗೆಸಿ. ಮಿಸ್ಸಿಂಗ್ ದಟ್. ಆಫ್ ಕೋರ್ಸ್, ಹೌ ವಿಲ್ ಐ ನಾಟ್ ಮಿಸ್. ನಾವ್ಯಾಕೆ ಮ್ಯಾಕ್ಸ್ ಸಿನಿಮಾ ನೋಡಬೇಕು? ಕೊಡ್ತಾ ಇದೀವಿ ಸಿನಿಮಾ. ಇದೊಂದು ಸಿನಿಮಾ ಸರ್. ಸಿನಿಮಾದಲ್ಲಿ ನನಗೇನಂತಂದರೆ, ಒಂದು ನಾನು ಅವತ್ತು ಎದ್ದಿದ್ದ ರೀತಿ, ಕತೆ ಕೇಳಿದ ರೀತಿ, ಮೂಡಿದ್ದಿದ್ದ ರೀತಿ, ಒಂದು ಸಿಂಪಲ್ ಸಿನಿಮಾ ಮಾಡಬೇಕು ಅಂತ ನನಗೆ ಆಸೆ ಇದೆ. ಸಿಂಪಲ್ ಅಂದರೆ ನಾನು ಹೇಳ್ತಾ ಇರೋದು ಎಲ್ಲ ಒಂದು ಕೋಟಿ ದೊಡ್ಡ ಬಡ್ಜೆಟ್ ಸಿನಿಮಾದಲ್ಲಿ ಇವತ್ತಿನ ಒಂದು ಸಿನಿಮಾ, ಇವತ್ತಿನ ಟೈಮ್ ಲೈನ್ದು ಒಂದು ಸಿನಿಮಾ ಅಂತ ಬಂದಾಗ ಹುಡುಕ್ಬೇಕಾದ್ರೆ ಒಂದು ಈ ಥರ ಕತೆ ಸಿಕ್ತು ನನಗೆ. ಆ್ಯಂಡ್ ನನಗೆ ಹೊಸದಿದ್ದು. ನಾನು ಮಾಡಿರೋಂಥ ಸಿನಿಮಾಗಳಲ್ಲಿ ನನಗೆ ಹೊಸದಿದ್ದು. ಕತೆ ಹೋಗೋ ರೂಟ್ ಇರ್ಬೋದು, ಒಂದು ರಾತ್ರಿಯಲ್ಲಿ ನಡೆಯೋ ಕತೆ ಇರ್ಬೋದು, ಪಾತ್ರ ಇರ್ಬೋದು, ಹೋಗ್ತಾ ಇರೋ ಸ್ಪೀಡ್ ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಕೆಂಪೇಗೌಡಾಗಿ ಸ್ಪೀಡ್ ಇತ್ತು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ನಟ ದರ್ಶನ್ಗೆ ಕೊನೆಗೂ ಬೇಲ್ ಸಿಕ್ಕಿದೆ. ಅದರ ಬಗ್ಗೆ ಇವತ್ತು ಕಿಚ್ಚ ಸುದೀಪ್ ಕೂಡ ಮಾತಾಡಿದರು. ಅಲ್ಲು ಅರ್ಜುನ್ ವಿಷಯದಲ್ಲಿ ಏನೆಲ್ಲ ತಪ್ಪಾಗಿದೆ ಅಂತ ಕೂಡ ವಿವರಿಸಿದರು.
ರಿಪಬ್ಲಿಕ್ ಕನ್ನಡಕ್ಕೆ ನಡೆದಂಥ ವಿಶೇಷ ಸಂದರ್ಶನ ಕಿಂಗ್ ಕಿಚ್ಚಾದಲ್ಲಿ ಈ ಹೇಳಿಕೆಯನ್ನು ಕೊಟ್ಟರು ಸುದೀಪ್. ಕೇಳಿಸ್ಕೊಂಡು. ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಕರುನಾಡ ಕಿಚ್ಚ. ಸ್ನೇಹಿತ ದರ್ಶನ್ ಬಗ್ಗೆ ಸುದೀಪ್ ಮನದಾಳ. ಕನ್ನಡ ಚಿತ್ರರಂಗದ ಮತ್ತೋರ್ವ ನಟ ದರ್ಶನ್ ಅವರು ಅವರಿಗೆ ರೆಗ್ಯುಲರ್ ಬೇಲ್ ಸಿಕ್ತು 7 ತಿಂಗಳ ನಂತರ. ಅಲ್ಲ, ಜೊತೆಗೆ ಇದ್ದರು ಒಂದು ಟೈಮಲ್ಲೆಲ್ಲ. ಈ ಸಂದರ್ಭದಲ್ಲಿ ನಿಮ್ಮ ಒಂದು ಅಭಿಪ್ರಾಯ ನಮಗೆ ಭಾಳ ಮುಖ್ಯ. ಸರ್, ಅವತ್ತು ಹೇಳಿದ್ದೆ, ಇವತ್ತು ಹೇಳಿದ್ದೆ, ನಾವು ಲಾ ಅಲ್ಲ. ಕರೆಕ್ಟ್ ಲಾಗೆ ಅದರ ಪ್ರಕರಣ, ಅದು ಒಂದು ರೀತಿ ಇದೆ, ದಾರಿ ಇದೆ, ಹೋಗೋ ದಾರಿಗಳಿದ್ದಾವೆ. ಅವತ್ತು ನಾವು ಕ್ವಶನ್ ಮಾಡೋಕ್ಕಾಗಿಲ್ಲ, ಇವತ್ತು ನಾವು ಕ್ವಶನ್ ಮಾಡ್ಬಾರ್ದು ಸರ್. ಇದರಲ್ಲಿ ಅವ್ರ ಜೀವನದಲ್ಲಿ ನಾವು ಭಾಗಿನೇ ಆಗಿಲ್ಲ. ಏನು ನಡೀತು ನನಗೆ ಗೊತ್ತಿಲ್ಲ. ಅವತ್ತು ನಾನೊಂದು ಮಾತು ಹೇಳಿದ್ದೆ, ಜವಾಬ್ದಾರಿಗಳಂತ ಬಂದಾಗ ಎಲ್ಲೆಲ್ಲಿ ಏನೇನು ನಡಿಬೇಕೋ ನಡಿಲೇಬೇಕಾಗುತ್ತೆ. ಚಿತ್ರರಂಗಕ್ಕೆ ಕರ್ಕೊಂಬಂದು ಅಭಿಪ್ರಾಯಗಳನ್ನ ಕೇಳಿ ಎಲ್ಲರನ್ನೂ ತಗ್ಗಿಸಾಗುತ್ತಪ್ಪ. ಯಾಕಂದ್ರೆ ಎಷ್ಟೋ ಜನಕ್ಕೆ ಉತ್ತರಗಳು ಕೊಡೋಕ್ಕಾಗಲ್ಲ. ಅಲ್ಲು ಅರ್ಜುನ್ ಬಗ್ಗೆ ಸುದೀಪ್ ಪ್ರೀತಿ. ನೀವು ತೆಲುಗು ಚಿತ್ರರಂಗದಲ್ಲೂ ಕೂಡ ಭಾಳ ದೊಡ್ಡ ಹೆಸರು ಮಾಡೋದಂಥವ್ರು, ಇನ್ನೂ ಮಾಡಲಿಕ್ಕಿದೆ. ಅಲ್ಲು ಅರ್ಜುನ್ ಅವ್ರದ್ದು ಒಂದು ಅರೆಸ್ಟ್ ಆಯಿತು, ಒಂದು ಅಭಿಮಾನಿಯ ಒಂದು ಸಾವಿಗೆ ಕಾರಣ. ಅದರದ್ದೊಂದು ಅಭಿಪ್ರಾಯ ಬೇಕು. ನಡೆದಿದ್ದು ತುಂಬ ತಪ್ಪು ಸರ್. ಆ್ಯಕ್ಚುಲಿ ಅದು ಆಗಬಾರ್ದಿತ್ತು. ಯಾಕಂದರೆ ಒಬ್ಬರು ಮನೆಯದು ಲಾಸು ಯಾರು ಅದನ್ನು ಫೀಲ್ ಮಾಡೋಕ್ಕಾಗಲ್ಲ. ಬಟ್ ಇಟ್ ವಾಸ್ ನಾಟ್ ಡಿಸೈನ್ಡ್. ಸರ್, ಇಟ್ ವಾಸ್ ನಾಟ್ ಡಿಸೈನ್ಡ್. ಯಾರು ಈ ಒಂದು ದೊಡ್ಡ ಹಿಟ್ ಆದಾಗ ಒಂದು ಖುಷಿಯಲ್ಲಿ ಥಿಯೇಟ್ರಿಗೆ ಹೋಗ್ತಾರೆ, ಏನೋ ಮಾಡ್ತಾ ಇರ್ತಾರೆ. ಯಾರು ಅದನ್ನು ಡಿಸೈನ್ ಮಾಡಲ್ಲ, ಅಥವಾ ಯಾರು ಈ ಥರ ಆಗಲಿ ಅಂತ ಆಸೆನೂ ಪಡೋದಿಲ್ಲ. ಅಥವಾ ಅದು ಸ್ಟ್ಯಾಂಪೀಡಲ್ಲಿ ಹೋದಾಗ ಅವ್ರುಗಳು ಯಾರೋ ಕೊಲೆ ಮಾಡೋಕ್ಕೆ ಯಾರೂ ಹೋಗಿಲ್ಲ. ಇದೊಂದು ಕೆಟ್ಟ ಸಿಚುವೇಶನ್ ಸರ್. ಎಲ್ಲರ ಅವ್ರ ಅಷ್ಟು ಜನದ ಲೈಫಲ್ಲಿ ಒಂದು ಕೆಟ್ಟ ಸಿಚುವೇಶನ್. ಅದು ಆಗಬಾರ್ದಿತ್ತು. ಏನಾಗುತ್ತೆ, ಅವ್ರನ್ನ ಹೊಣೆ ಇಟ್ಕೊಂಡು ಅವ್ರಿಗೆ ತಪ್ಪು, ಅವ್ರದ್ದೇ ತಪ್ಪು ಅನ್ನೋದು ತಪ್ಪಾಗುತ್ತೆ. ಬಟ್ ಇದನ್ನ ನೋಡಿ ನಾವುಗಳು ಪಾಠ ಕಲ್ತಿಲ್ಲ ಅಂದ್ರೂ ತಪ್ಪಾಗುತ್ತೆ. ನರೇಂದ್ರ ಮೋದಿಗೆ ಜೈ ಎಂದ ಸುದ್ದಿ. ಸರ್, ಟೆಸ್ಟ್ ಕ್ರಿಕೆಟ್, ಒನ್ ಡೇ ಇಂಟರ್ನ್ಯಾಷನಲ್ ಅಂತ ಇತ್ತು. ಆಮೇಲೆ T20 ಬಂತು ಸರ್. ಇದಿಷ್ಟು ಮಧ್ಯದಲ್ಲಿ IPL ಅಂತ ಸ್ಟಾರ್ಟ್ ಮಾಡಿ ಎಲ್ಲಾರನ್ನೂ ಸೇರಿ ಯಾವ್ಯಾವ ಊರಿಗೋ ಯಾವ್ಯಾವ ರಾಜ್ಯಕ್ಕೋ ಎಲ್ಲೆಲ್ಲ ಹಾಕಿದಾಗಲೂ ಅಲ್ಲೊಂದು ಗೊಂದಲ ಬಂತು. ನಮ್ಮ ಅನಿಲ್ ಕುಂಬ್ಳೆ ಹೋಗಿ ಅಲ್ಲಿ ಆ ದೇಶಕ್ಕೆ ಆ ಸ್ಟೇಟಿಗೆ ಆಡಿದ್ರೆ ಹೆಂಗೆ, ವಿರಾಟ್ ಕೊಹ್ಲಿ ಡೆಲ್ಲಿ ಅವ್ರು ಮುಂದೆ ಕರ್ನಾಟಕಕ್ಕೆ ಆಡಿದ್ರೆ ಹೆಂಗೆ, ಚಾನ್ಸ್ ಇಲ್ಲ, ಇದು ಓಡೋದೇ ಇಲ್ಲ ಅಂತ ನಡೀತು. ಓಡ್ತು. IPL ಓಡ್ತು ಅಂದಮೇಲೆ ಇದು ಓಡದೇ ಇರೋದಕ್ಕೆ ನನಗೆ ಡೌಟೇ ಇಲ್ಲ ಸರ್. ಓಡ್ಬೋದೇನೋ, ಚೆನ್ನಾಗಿ ಆಗ್ಬೋದೇನೋ. ಒಂದು ಎಕ್ಸ್ಪೆರಿಮೆಂಟ್ ತಪ್ಪಲ್ಲ. ತಾಯಿ ತೀರಿಕೊಂಡಾಗ ಕಿಚ್ಚ ಏನ್ ಮಾಡ್ತಿದ್ರು? ನಾರ್ಮಲಿ ಹುಡ್ಕೋದು ಅವ್ರ ಮೆಸೇಜ್. ನಾನು ಫುಲ್ ಮೆಸೇಜಸ್ ಒಂದು 5-6 ಬಂದಿರುತ್ತೆ. ಫುಲ್ ಕೆಳಗೆ ಹೋಗಿ ನೋಡೋದು ನಮ್ಮ ತಾಯಿದು ಫಸ್ಟ್ ಕೆಳಗೆ 4:15 ಗಂಟೆ 5 ಗಂಟೆ ಡೆಲಿವರ್ ಆಗಿರುತ್ತಲ್ಲ, ಅದು ಬಂದಿರಲಿಲ್ಲ. ಸೊ ನಾನು ಏನಿದು ಅಂದ್ಬಿಟ್ಟು ಆಯಿತು ಪರವಾಗಿಲ್ಲ, ಏನೋ ಮೋಸ್ಟ್ಲಿ ಮೈಗ್ರೇನ್ ಆಗಿರಬೇಕು, ಆಮೇಲೆ ಮಾತಾಡೋಣ ಅಂತ ನಾನು ಗುಡ್ ಮಾರ್ನಿಂಗ್ ಕಳಿಸಿದ್ದೀನಿ. ಇನ್ನೇನು ವೇದಿಕೆ ಹತ್ತಬೇಕು. ಆವಾಗ ನಮ್ಮ ಅಕ್ಕನ ಫೋನ್ ಬಂತು, ಸ್ವಲ್ಪ ಹುಷಾರಿಲ್ಲ, ಹಾಸ್ಪಿಟ್ಲಿಗೆ ಕರ್ಕೊಂಬಂದಿದ್ದೀವಿ, ಸ್ವಲ್ಪ ಹೀಗಿದೆ ಕಣೋ, ಏನೋ ಗೊತ್ತಾಗ್ತಾಯಿಲ್ಲ. ನಾನು ಎಲ್ಲ ಡಾಕ್ಟರ್ಸ್ಗಳಿಗೂ ಫೋನ್ ಮಾಡಿ ಕೆಲವರು ದೊಡ್ಡವರಿಗೆಲ್ಲ ಅಲ್ಲಿ ಕಳಿಸಿ ವೇದಿಕೆ ಹತ್ತೀನಿ. ವೇದಿಕೆ ಹತ್ತಿ ಮಧ್ಯಾಹ್ನ ಒಂದು ಬ್ರೇಕ್ ಆಗೋಷ್ಟರೊಳಗಡೆ ಮತ್ತೆ ಬರ್ತೀನಿ. ಇಲ್ಲ, ಸ್ವಲ್ಪ ಇದಾಗಿದೆ, ಗೊತ್ತಾಗ್ತಾಯಿಲ್ಲ, ಏನು ಮಾಡಬೇಕು ಅಂದ್ಬಿಟ್ಟು ಸ್ವಲ್ಪ ಭಯ ಆಗ್ತದೆ, ನೀನು ಬಂದ್ಬಿಡು ಇಲ್ಲಿ ಹಾಗೆ ಅಂದರು. ನಂದೇ ಇನ್ನೊಂದೇನಾಯ್ತು, ಆ ಟೈಮಲ್ಲಿ ಆಲ್ರೆಡಿ ಎಪಿಸೋಡ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಅಲ್ಲಿ ಬೆಂಕಿ ತುರಿತದೆ. ಮಧ್ಯದಲ್ಲಿ ಬಿಟ್ಬಿಟ್ರೆ ಎಲ್ಲರೂ ಹಾಳಾಗೋಗ್ಬಿಡ್ತಾರೆ. ಫಿನಿಶ್ ಮಾಡಲೇಬೇಕು. ನಾನು ಹೋಗೋಷ್ಟರೊಳಗೆ ಸೆಡೇಷನ್ಗೆ ಹೋಗ್ಬಿಟ್ಟಿದ್ರು ಅವರು. ಅಲ್ಲಿ ತುಂಬ ನೋವಾಯ್ತು ಅವ್ರನ್ನ ಆ ಥರ ನೋಡಿ. ಹೊರಗಡೆ ಹೋಗಿ ಬಂದಾಗ ಯಾವತ್ತೂ ಒಂದು ನಿಮ್ಮದೊಂದು ದೃಷ್ಟಿ ತೆಗೆಯುವ ಒಂದು ಅಭ್ಯಾಸ ಇತ್ತಂತಲ್ಲ? ಹೌದು. ತೂನಾಯಿ ಅನ್ನೋರು ಅವರು. ಹೆಂಗೆ ತೂನಾಯಿ ಅನ್ನೋರು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ತೂನಾಯಿ ಅಂದ್ಬಿಟ್ಟು ಕುತೂಹಲಿ ಅಂತ ಬಿಟ್ಟು ದೃಷ್ಟಿ ತೆಗೆಸಿ. ಮಿಸ್ಸಿಂಗ್ ದ್ಯಾಟ್. ಆಫ್ ಕೋರ್ಸ್, ಹೌ ವಿಲ್ ಐ ನಾಟ್ ಮಿಸ್? ನಾವ್ಯಾಕೆ ಮ್ಯಾಕ್ಸ್ ಸಿನಿಮಾ ನೋಡಬೇಕು? ಕೊಡ್ತಾ ಇದೀವಿ ಸಿನಿಮಾ. ಇದೊಂದು ಸಿನಿಮಾ ಸರ್. ಸಿನಿಮಾದಲ್ಲಿ ನನಗೇನಂತಂದರೆ, ಒಂದು ನಾನು ಅವತ್ತು ಎದ್ದಿದ್ದ ರೀತಿ, ಕತೆ ಕೇಳಿದ ರೀತಿ, ಮೂಡಿದ್ದಿದ್ದ ರೀತಿ, ಒಂದು ಸಿಂಪಲ್ ಸಿನಿಮಾ ಮಾಡಬೇಕು ಅಂತ ನನಗೆ ಆಸೆ ಇದೆ. ಸಿಂಪಲ್ ಅಂದರೆ ನಾನು ಹೇಳ್ತಾ ಇರೋದು ಎಲ್ಲ ಒಂದು ಕೋಟಿ ದೊಡ್ಡ ಬಡ್ಜೆಟ್ ಸಿನಿಮಾದಲ್ಲಿ ಇವತ್ತಿಗೊಂದು ಸಿನಿಮಾ, ಇವತ್ತಿನ ಒಂದು ಸಿನಿಮಾ, ಇವತ್ತಿನ ಟೈಮ್ ಲೈನ್ದು ಒಂದು ಸಿನಿಮಾ ಅಂತ ಬಂದಾಗ ಹುಡುಕ್ಬೇಕಾದ್ರೆ ಒಂದು ಈ ಥರ ಕತೆ ಸಿಕ್ತು ನನಗೆ. ಆ್ಯಂಡ್ ನನಗೆ ಹೊಸದಿದ್ದು. ನಾನು ಮಾಡಿರೋಂಥ ಸಿನಿಮಾಗಳಲ್ಲಿ ನನಗೆ ಹೊಸದಿದ್ದು. ಕತೆ ಹೋಗೋ ರೂಟ್ ಇರ್ಬೋದು, ಒಂದು ರಾತ್ರಿಯಲ್ಲಿ ನಡೆಯೋ ಕತೆ ಇರ್ಬೋದು, ಪಾತ್ರ ಇರ್ಬೋದು, ಹೋಗ್ತಾ ಇರೋ ಸ್ಪೀಡ್ ಇರ್ಬೋದು. ಹೋಗ್ತಾ ಇರೋ ಸ್ಪೀಡ್ ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಕೆಂಪೇಗೌಡಾಗಿ ಸ್ಪೀಡ್ ಇತ್ತು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.